ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ನೀವು ಚಟ್ನಿ ಮಾಡ್ಬೋದು. ಕೊಬ್ಬರಿ ಇಲ್ಲ, ಕಡಲೆಬೀಜ ಇಲ್ಲ, ಬೇಳೆ ಇಲ್ದಿರ ತುಂಬ ಸಿಂಪಲ್ಲಾಗಿ ಬರೀ 5 ನಿಮಿಷದಲ್ಲಿ ನೀವು ಚಟ್ನಿ ರೆಡಿ ಮಾಡೋವಂಥ ಒಂದು ರೆಸಿಪಿ ನಿಮಗೋಸ್ಕರ. ಯಾಕೆಂದರೆ ದೀಪ ಕೇಳ್ತಾಯಿದ್ರು, ಅಣ್ಣ ನಮಗೆ ತುಂಬ ಸಿಂಪಲ್ಲಾಗಿ ಒಂದು ರೆಸಿಪಿ ಹೇಳ್ಕೊಡಿ ಚಟ್ನಿ ಮಾಡೋದು ಅಂತ. ಆ ಸಿಂಪಲ್ಲಾಗಿರೋ ರೆಸಿಪಿ ನಿಮ್ಮ ಮುಂದೆ ಇದೆ ಗಾಯ್ಸ್. ಇವಾಗ ನೋಡಿ, ಬಿಸಿಯಾಗಿರೋ ಬಾಣಲಿಗೆ ಸ್ವಲ್ಪ ಎಣ್ಣೆ ಕಟ್ ಮಾಡಿ ಇಟ್ಕೊಂಡು ಹಿಂಕಾಯಿ 2 ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವುದಿದ್ರೆ ಅದನ್ನೇ ಹಾಕಿ. ಬೆಳ್ಳುಳ್ಳಿ ತಿನ್ನೋರಾದರೆ ಹಾಕ್ಕೊಳ್ಳಿ. ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಬರೀ ಟೊಮೆಟೊ ಮೆಣಸಿನ್ಕಾಯಿ ಹಾಕ್ಕೊಂಡು, ಈರುಳ್ಳಿ 2 ಟೊಮೆಟೊ 2 ಮೆಣಸಿನ್ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಇಷ್ಟು ಬಣ್ಣ ಬರೋದವರೆಗೂ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸೇರಿಸೋಣ. ಈಗ ಟೊಮೆಟೊ ಸೇರಿಸಿದ್ಮೇಲೆ ಸ್ವಲ್ಪ ರೆಡಿಯಾಗಿದೆ ಚಟ್ನಿ. ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ತಣ್ಣಗೆ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿದ್ರೆ ಅದ್ಭುತವಾದ ಚಟ್ನಿ ರೆಡಿ ಆಯಿತು. ತುಂಬ ಸಿಂಪಲ್ಲಾಗಿ ಚಟ್ನಿ ಮಾಡೋದು. ನೋಡಿದ್ರಲ್ಲ ಗಾಯ್ಸ್, ಎಷ್ಟು ಈಸಿಯಾಗಿ ಚಟ್ನಿ ರೆಡಿ ಮಾಡ್ಬೋದು ಅಂತ. ಒಮ್ಮೆ ಈ ಚಟ್ನಿ ಏನಾದರೂ ನೀವು ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿಂತಾ ಇರ್ತೀರ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಟೈಮು ಉಳಿಯುತ್ತೆ. ಮಾಡಿ ತಿನ್ನಿ, ಖುಷಿ ಪಡಿ.